ಸುಹಾಸ್ ಶೆಟ್ಟಿ ಹತ್ಯೆಗೆ ಜಿಹಾದಿ ಬ್ರದರ್ಸ್ ಕಾರಣ ಅಂತ ಸುಹಾಸ್ ಶೆಟ್ಟಿ ಸ್ವಗ್ರಾಮಕ್ಕೆ ಹೋಗಿ ಸುಹಾಸ್ ಅಂತಿಮ ದರ್ಶನ ಪಡೆದ ಬಳಿಕ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. ಕರ್ನಾಟಕ ಪೊಲೀಸರಿಂದ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿಲ್ಲ. ಎನ್ಐಎಯಿಂದ ಮೂಲ ಕಾರಣವನ್ನ ಪತ್ತೆ ಹಚ್ಚಲೇಬೇಕು ಅನ್ನೋ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಗಳೇ ಈ ಕೊಲೆಗಳಿಗೆ ಕಾರಣವಾಗ್ತಾ ಇದೆ ಅಂತಲೂ ಕೂಡ ಸುಹಾಸ್ ಶೆಟ್ಟಿಯ ಸ್ವಗ್ರಾಮ ಕಾರಿಂಜದಲ್ಲಿ ಅಶೋಕ್ ಮಾತನಾಡುವ ಮೂಲಕವಾಗಿ ಸರ್ಕಾರದ ನಡೆಯನ್ನು ಖಂಡಿಸಿದ್ದಾರೆ. ಕಾರ್ಯಕರ್ತರು ನೊಂದಂತ ಮನೆಗೆ ಬಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದಿರಿ. ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ, ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಈಗ ನನಗೆ ಪೊಲೀಸ್ ಕಮಿಷನರು ಕೂಡ ಫೋನ್ ಮಾಡಿದರು, ನಾನು ಮಾತಾಡಿಲ್ಲ. ಸುಹಾಸ್ ಶೆಟ್ಟಿಯ ಹತ್ಯೆಗೆ ಹಳೆಯ ದ್ವೇಷವೇ ಕಾರಣ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟಾರ್ಗೆಟ್ ಫಿಕ್ಸ್ ಪೋಸ್ಟ್ ಹರಿದಾಡಿತು. ಸುಹಾಸ್ ಫೋಟೋ ಸಹಿತ ಪೋಸ್ಟ್ ಹಾಕಿದ್ದಂತಹ ಹಂತಕರ ಬಗ್ಗೆ ಪೊಲೀಸರು ಹೆಡೆಮುರಿ ಕಟ್ಟಲಿಲ್ಲ. ಮಂಗಳೂರಿನಲ್ಲಿ ಮತ್ತೆ ಈಗ ನೆತ್ತರ ಕೋಡಿ ಹರಿದಿದೆ. ಇದರ ಹಿಂದೆ ಬಹಳಷ್ಟು ಸಂಚುಗಳಿತ್ತು, ಅದು ಪೊಲೀಸರಿಗೂ ಕೂಡ ಗೊತ್ತಿತ್ತು. ಆದರೆ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಂಡಿರಲಿಲ್ಲ. ಅದಕ್ಕೆ ಪೂರಕವಾದಂತಹ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು ಕೂಡ ಸಾಕ್ಷಿಯಾಗಿವೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಆ ಟಾರ್ಗೆಟ್ನ ಸಂಬಂಧಿತಂತಹ ಪೋಸ್ಟ್ಗಳನ್ನು ಹರಿಬಿಡಲಾಗಿತ್ತು. ಅದಾದ ನಂತರ ಪೊಲೀಸರೇ ಖುದ್ದು ಮಾಹಿತಿಯನ್ನ ಕೊಟ್ಟಿದ್ರು, ಈ ರೀತಿಯಾಗಿ ಸಂಚು ರೂಪಿಸಲಾಗಿದೆ ಅಂತ. ಆಗ ಸುಹಾಸ್ ಕೇಳ್ಕೊಂಡ್ರು ಕೂಡ ಅವ್ರಿಗೆ ಯಾವುದೇ ರೀತಿಯ ರಕ್ಷಣೆಯನ್ನ ಕೊಡಲಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಟಾರ್ಗೆಟ್ ಫಿಕ್ಸ್ ಮಾಡಿ ಸ್ವತಃ ಸುಹಾಸ್ಗೆ ಟ್ಯಾಗ್ ಮಾಡಿದ್ರಂತೆ. ಆಗಲೇ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡಿದ್ದಂತಹ ಸುಹಾಸ್ ಶೆಟ್ಟಿ ಟಾರ್ಗೆಟ್ ಕಿಲ್ಲರ್ ಹೆಸರನ್ನ ಇನ್ಸ್ಟಾ ಪೇಜ್ನಲ್ಲಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗಿತ್ತು, ಪೋಸ್ಟ್ ಅನ್ನ ಹಾಕಲಾಗಿತ್ತು. ಫಾಜಲ್ ಫೋಟೋ ಜೊತೆಗೆ ಸುಹಾಸ್ ಫೋಟೋವನ್ನು ಕೂಡ ತಳಕು ಹಾಕಿ ಅಲ್ಲಿ ಟ್ಯಾಗ್ ಮಾಡಿ ರಿವೆಂಜ್ ಸೂನ್ ಅಂತ ಹ್ಯಾಶ್ ಟ್ಯಾಗ್ ಅನ್ನ ಹಾಕಲಾಗಿತ್ತು. ಬಶೀರ್ ಹತ್ಯೆ ಆರೋಪಿ ರಿವೆಂಜ್ ಬಗ್ಗೆಯೂ ಕೂಡ ಅಲ್ಲಿ ಟ್ಯಾಗ್ ಅನ್ನ ಮಾಡಲಾಗಿತ್ತು. 2018 ಜನವರಿ 3ರಂದು ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಬೆಳವಣಿಗೆ ಇಲ್ಲಿಯವರೆಗೂ ಕೂಡ, ವೈಷಮ್ಯ ಇಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗಿತ್ತು. ಅದರ ಪರಿಣಾಮ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿತ್ತು. ಹಲವಾರು ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳಿವೆ. ಆ ಪೋಸ್ಟ್ ಮಾಡಿದವರ ಮೇಲೆ ಯಾವುದೇ ಆ್ಯಕ್ಷನ್ ಇಲ್ಲ. ಖುದ್ದು ಪೋಸ್ಟ್ ಮಾಡಿದವರು ಸುಹಾಸ್ ಶೆಟ್ಟಿಗೂ ಕೂಡ ಇದನ್ನು ಟ್ಯಾಗ್ ಮಾಡ್ತಾರೆ. ಹ್ಯಾಶ್ ಟ್ಯಾಗ್ಗಳಲ್ಲಿ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ವೆರಿ ಸೂನ್ ಅನ್ನುವಂತಹ ಮೆಸೇಜ್ಗಳನ್ನು ಪಾಸ್ ಮಾಡ್ತಾರೆ. ಇಷ್ಟೆಲ್ಲ ಇದ್ದು ಕೂಡ ಜೀವ ಉಳಿಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನು ಈಗ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ರಿವೆಂಜ್ ಯಾವ ರೀತಿಯಾಗಿ ಆಗ್ತಾ ಇದೆ, ಒಂದು ಕೇಸ್ನಿಂದ ಒಂದು ಕೇಸ್ಗೆ ಲಿಂಕ್ ಆಗ್ತಾ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆಗೆ ಮಂಗಳೂರು ಬೆಚ್ಚಿ ಬಿದ್ದಿದೆ. ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗ ಪೋಸ್ಟ್ ಒಂದನ್ನು ಹಾಕಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಅನ್ನ ಪೋಸ್ಟ್ ಮಾಡಿಕೊಳ್ಳಲಾಗಿದೆ. ಟ್ರೋಲ್ ಮಯಾಡಿಕ ಹೆಸರಿನ ಪೇಜ್ನಲ್ಲಿ ಸ್ಟೇಟಸ್ ಅನ್ನ ಪೋಸ್ಟ್ ಮಾಡಲಾಗಿದ್ದು, ಸುಹಾಸ್ ಹತ್ಯೆಯಾದ ಕೆಲವೇ ನಿಮಿಷಗಳಲ್ಲಿ ಈ ಪೋಸ್ಟ್ ಅನ್ನ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಸಂದೇಶವನ್ನ ಪೋಸ್ಟ್ ಮಾಡಲಾಗಿದೆ. ಅಂದ್ರೆ ಅವರು ಯಾರು, ವಿಡಿಯೋ ಸಹಿತ ಪೋಸ್ಟ್ ಮಾಡಿ ನೆಕ್ಸ್ಟ್ ಟಾರ್ಗೆಟ್ ಅಂತ ಕೂಡ ಪೋಸ್ಟ್ ಮಾಡಲಾಗಿದೆ. ಹಾಗಿದ್ರೆ ಯಾರ ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಇಡಲಾಗಿದೆ, ಅಷ್ಟರ ಒಳಗಾಗಿ ಪೋಸ್ಟ್ ಮಾಡಿದವರು ಯಾರಿದ್ದಾರೆ, ಕೀಚಕರು, ಅವರ ಹೆಡೆಮುರಿ ಕಟ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ರಾಜ್ಯದ ಮೇಲೆ ಆಗಲಿ ಪೊಲೀಸರ ಮೇಲೆ ಆಗಲಿ ನಮಗೆ ನಂಬಿಕೆ ಇಲ್ಲ. ಈ ಕೇಸ್ನ NIAಗೆ ವಹಿಸಿದಾಗ ಮಾತ್ರ ಇದರ ಮೂಲವನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ, ಮುಂದಾಗೋದನ್ನ ತಡಿಲಿಕ್ಕೆ ಸಾಧ್ಯ ಅನ್ನುವಂತಹ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇದೆ. ಆಗ್ರಹವೂ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಅಲ್ಲಿ ಫಾಜಲ್ನ ಫೋಟೋ ಜೊತೆಗೆ ಸುಹಾಸ್ ಶೆಟ್ಟಿಯ ಫೋಟೋವನ್ನು ಹಾಕೋ ಮೂಲಕವಾಗಿ ಒಂದು ಟ್ರಾಲ್ ಪೇಜ್ ಯಾರು ನಿರ್ವಹಿಸ್ತಾ ಇದ್ದಾರೆ, ಏನು ಕತೆ,
ಹತ್ಯಾದ ಕೆಲವೇ ಸೆಕೆಂಡ್ಗಳಲ್ಲಿ ಈ ಪೋಸ್ಟ್ ಹಾಕ್ತಾರೆ ಅಂದರೆ ಅವರು ಕೂಡ ಇದರಲ್ಲಿ ಭಾಗಿದಾರರಾಗ್ತಾರೆ. ಅದರ ಸಂಪೂರ್ಣ ಮಾಹಿತಿ ಅವ್ರಿಗಿತ್ತು ಅಂತ ಆಗುತ್ತೆ. ಟಾರ್ಗೆಟ್ ನೆಕ್ಸ್ಟ್ ಕೂಡ ಇದೆ, ಅದನ್ನು ಕೂಡ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಿವೆಂಜ್ ಸೂನ್ ಅನ್ನುವಂತಹ ಪೋಸ್ಟಲ್ಲಿ ಒಬ್ಬರ ಫೋಟೋವನ್ನು ಕೂಡ ಹಾಕ್ಕೊಳ್ಳಲಾಗಿದೆ.